ಕೊರೋನಾಗೆ ರಾಜ್ಯದಲ್ಲಿ ಮೊದಲ ಬಲಿಯಾಗಿದೆ 64 ವರ್ಷದ ವ್ಯಕ್ತಿ ಕೊರೋನಾಗೆ ಸಾವನ್ನಪ್ಪಿರೋದು ಡಿಸೆಂಬರ್ 15ರಂದು 64 ವರ್ಷದ ವ್ಯಕ್ತಿ ಚಾಮರಾಜಪೇಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ಬಲಿಯಾಗಿದ್ದಾರೆ ಅಂದ್ರೆ ಈ ಬಾರಿಯ ಕೊರೋನಾದ ಮೊದಲ ಡೆತ್ ಕೇಸ್ ಇದು ಡಿಸೆಂಬರ್ 15ನೇ ತಾರೀಕು 64 ವರ್ಷದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಚಾಮರಾಜಪೇಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿರುವಂತಹ ವ್ಯಕ್ತಿ ಮೃತ ವ್ಯಕ್ತಿಗೆ JN.1 ಇದೆ ಅನ್ನೋ ಮಾಹಿತಿ ಇಲ್ಲ ಮೃತ ವ್ಯಕ್ತಿಗೆ ಹಲವು ಕಾಯಿಲೆಗಳಿದ್ವು ನ್ಯೂಮೋನಿಯಾದಿಂದ ಮೃತಪಟ್ಟಿದ್ದಾರೆ ಜೊತೆಗೆ ಒಂದಷ್ಟು ಹೃದಯದ ಸಮಸ್ಯೆ ಕೂಡ ಇತ್ತು ಅಂತ ಮಾಹಿತಿ ಇದೆ ಕರ್ನಾಟಕದಲ್ಲಿ ಇದುವರೆಗೂ ಒಂದಾಗಿದೆ ಅವರು 64 ವರ್ಷ ಇರುವಂತ ಒಬ್ಬ ಮಹಿಳೆ ಮೇಲ್ ಪುರುಷ ಅದು 3 ದಿವಸ ಆಯ್ತಾ 15 ಡಿಸೆಂಬರ್ 5 ದಿವಸ ಆಯ್ತು ಇವತ್ತಕ್ಕೆ 5 ಮೇಲು ಅವರೊಬ್ಬರು ತೀರೋಗಿದ್ದಾರೆ ಅವ್ರಿಗೆ JN.1 ಅಂತ ನಮ್ಗೆ ಇದನ್ನು ಗೊತ್ತಾಗಿಲ್ಲ ಆದರೆ ಅದು ಏನಂತ ಹೇಳಿದ್ರೆ ಅವ್ರಿಗೆ ತೀರೋಗಿರೋದು ಕಾರಣಗಳು ಅವ್ರಿಗೆ ಹಾರ್ಟ್ ಫೇಲಿಯರ್ ಆಗಿತ್ತು ಪಲ್ಮನರಿ ಇದು TB ಇನ್ಫೆಕ್ಷನ್ ಆಗಿತ್ತು ಅವ್ರಿಗೆ ಬೇರೆ ಬೇರೆ ಹಲವಾರು ಇಲ್ಲಿ ಬೇಕಾದ್ರೆ ಓದ್ಬಿಡ್ತೀನಿ ಅವ್ರಿಗೆ ತೀರೋಗಿರೋದು ಅವ್ರಿಗೆ ಒಂದು ಹೈಪರ್ ಟೆನ್ಷನ್ ಇತ್ತು ಆಮೇಲೆ ಲಂಗ್ ಡಿಸೀಸ್ ಇತ್ತು ಬ್ರಾಂಕಿಯಲ್ ಆಸ್ತಮಾ ಇತ್ತು ಮತ್ತು ಪಲ್ಮನರಿ TB ಇತ್ತು ಆಮೇಲೆ ಹಾರ್ಟ್ ಫೇಲಿಯರ್ ಆಯಿತು ಅವ್ರಿಗೆ ಹಾರ್ಟ್ ಫೇಲಿಯರ್ ಕಾರ್ಡಿಯಕ್ ಅರಿಥ್ಮಿ ಎಲ್ಲ ಇತ್ತು ಸೊ ಕಾರ್ಡಿಯೋಜೆನಿಕ್ ಶಾಕ್ ಆಗಿತ್ತು ಸೊ ಆಲ್ಸೋ ಈ COVID-19 ಕೂಡ ಪಾಸಿಟಿವ್ ನ್ಯೂಮೋನಿಯಾ ಇತ್ತು ಅವ್ರಿಗೆ ಅದು ಕೂಡ ಬಂದಿದೆ ಮಲ್ಲಿಗೆ ಆಸ್ಪತ್ರೆ ತೀರೋದ್ರು ಅವರು ನೇಟಿವ್ ಚಾಮರಾಜಪೇಟೆ ಬೆಂಗಳೂರು ನೇಮ್ ಹೇಳಕ್ಕಾಗಲ್ಲ ನಾವು ಚಾಮರಾಜಪೇಟೆ ಬೆಂಗಳೂರು ಸೊ ಇದು ನಮ್ಮಲ್ಲಿ ಒಬ್ಬರಾಗಿದೆ 5 ದಿವಸದ ಹಿಂದೆ ಬಟ್ ಬಹಳಷ್ಟು ಕೋಮಾರ್ಬಿಡಿಟೀಸ್ ಅವರಲ್ಲಿ ಇತ್ತು ಇನ್ನು ರಾಜ್ಯದಲ್ಲಿ ಹೆಚ್ಚಾಯಿತು ರೂಪಾಂತರಿ JN.1 ಟೆನ್ಷನ್ ಕೊರೋನಾ ನಿಯಂತ್ರಣಕ್ಕೆ ಸರ್ಕಾರ ಸಾಲು ಸಭೆಯನ್ನ ನಡೆಸ್ತಾ ಇದೆ ಸರಣಿ ಸಭೆಗೆ ಮುಂದಾದಂತಹ ಆರೋಗ್ಯ ಇಲಾಖೆ ಕೊರೋನಾ ನಿಯಂತ್ರಣಕ್ಕೆ ಸರ್ಕಾರ ಸಾಲು ಮೀಟಿಂಗ್ಗಳನ್ನ ನಡೆಸ್ತಾ ಇದೆ ನಾಳೆ ತಾಂತ್ರಿಕ ಸಲಹಾ ಸಮಿತಿ ತಜ್ಞರ ಜೊತೆಗೆ ಸಿಎಂ ಅವರು ಸಭೆಯನ್ನ ನಡೆಸ್ತಾರೆ ಶುಕ್ರವಾರ ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಲಾಗುತ್ತೆ ಇಲ್ಲಿ ಬಹಳ ಮುಖ್ಯವಾಗಿ ಖಾಸಗಿ ಆಸ್ಪತ್ರೆಗಳಲ್ಲಿ ಈ RT-PCR ಟೆಸ್ಟ್ ನಂತಹ ಒಂದಷ್ಟು ಪರೀಕ್ಷೆಗಳಿಗೆ ರೇಟ್ಗಳನ್ನು ಫಿಕ್ಸ್ ಮಾಡೋದು ಜೊತೆಗೆ ಟೆಸ್ಟಿಂಗ್ ಏರಿಕೆ ಮಾಡೋ ವಿಚಾರ ಕ್ರಮಗಳ ಬಗ್ಗೆ ಏನೆಲ್ಲ ಕ್ರಮಗಳನ್ನು ಇದುವರೆಗೆ ಕೈಗೊಳ್ಳಲಾಗಿದೆ ಇನ್ನೂ ಎಷ್ಟು ನಾವು ಬಿಗಿಗೊಳಿಸಬೇಕು ಜೊತೆಗೆ ಬರುವಂಥ ಪೇಷಂಟ್ಗಳು ಇಂಥ ಕೇಸ್ಗಳು ಬಂದಾಗ ಅದನ್ನು ಫೈಂಡ್ ಔಟ್ ಮಾಡುವಂಥದ್ದು ಇದು ಕೂಡ ಭಾಳ ಮುಖ್ಯ ಆಗುತ್ತೆ ಜೊತೆಗೆ ಬೇರೆಯವರಿಗೆ ಹರಡದಂತೆ ಅದನ್ನು ನೋಡ್ಕೊಳ್ಳುವಂಥದ್ದು ಕೂಡ ಭಾಳ ಮುಖ್ಯ ಆಗಿದೆ ಇನ್ನು ಎಲ್ಲರಲ್ಲಿ ಇರುವಂಥ ಪ್ರಶ್ನೆ ಏನಂತಂದರೆ ಹೊಸ ವರ್ಷ ಮತ್ತು ಕ್ರಿಸ್ಮಸ್ಗೆ ಏನಾದರೂ ನಿರ್ಬಂಧ ಇರುತ್ತಾ ಹೊಸ ವರ್ಷಕ್ಕೆ ಯಾವುದೇ ರೀತಿಯಾದಂಥ ಅಡ್ಡಿ ಇಲ್ಲ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಇವತ್ತು ಹೇಳಿದರು ಏನು ಹೇಳಿದರು ದಿನೇಶ್ ಗುಂಡೂರಾವ್ ಬನ್ನಿ ನೋಡೋಣ ಈಗ ಸದ್ಯಕ್ಕೆ ಯಾವುದೇ ರೀತಿಯ ನಿಬಂಧನೆಗಳಿಲ್ಲ ಮಾಸ್ಕ್ ಹಾಕೊಳ್ಳೋದು ಎಲ್ರಿಗೂ ಒಳ್ಳೆಯದೇ ಮಾಸ್ಕ್ ಬಗ್ಗೆ ಯಾವ ಒಂದು ಅದು ಖಂಡಿತ ಒಳ್ಳೆಯದೇ ಮತ್ತು ಅದರಲ್ಲೂ ಕೂಡ ಕ್ರೌಡೆಡ್ ಪ್ಲೇಸಸ್ ಇಲ್ಲಿ ಹೆಚ್ಚು ಜನ ಇರುವಂಥ ಪ್ರದೇಶಗಳಲ್ಲಿ ಖಂಡಿತವಾಗಿಯೂ ಮಾಸ್ಕ್ ಹಾಕೊಳ್ಳೋದು ಎಲ್ರಿಗೂ ಒಳ್ಳೆಯದು ಅದು ಖಂಡಿತವಾಗಿಯೂ ನಾವು ನಮ್ಮ ಅಡ್ವೈಸರಿಲಿ ಕೂಡ ಅದನ್ನು ಸೇರ್ಸಿ ಕಳಿಸ್ಕೊಡೋಣ ಫಾರ್ ಎವ್ರಿಬಡಿ ಕ್ರೌಡೆಡ್ ಏರಿಯಾಸಲ್ಲಿ ಎಲ್ಲರೂ ಕೂಡ ಮಾಸ್ಕ್ ಹಾಕೊಂಡ್ರೆ ಅದು ಮಾಸ್ಕ್ ಹಾಕೊಳ್ಳೋದು ನಾವು ಅಡ್ವೈಸ್ ಮಾಡ್ತೀವಿ ಅಂತ ಹೇಳ್ಬಿಡೋಣ ಬಿಕಾಸ್ ಅದು ಖಂಡಿತವಾಗಿಯೂ ಒಳ್ಳೆಯದೇ ಇನ್ನು ಇದೇ ಸಂದರ್ಭದಲ್ಲಿ ನಾಳೆ ತಾಂತ್ರಿಕ ಸಲಹಾ ಸಮಿತಿ ಜೊತೆ ಸಿಎಂ ಸಭೆ ನಡೆಸ್ತಾರೆ ಅಂತ ಕೂಡ ಸಚಿವರು ಹೇಳಿದರು ಬನ್ನಿ ಕೇಳೋಣ ನಾಳೆ ಅದೇಗೋ ಟೆಕ್ನಿಕಲ್ ಕಮಿಟಿ ಎಲ್ಲ ಸೇರ್ತಾರೆ ಸೊ ಅದನ್ನೆಲ್ಲ ಪಾಯಿಂಟ್ಸ್ ನಾವು ಚರ್ಚೆ ಮಾಡ್ತೀವಿ ಸಿಎಂ ಸಾಹೇಬ್ ಅವರು ಬರ್ತಾರೆ ತಾಂತ್ರಿಕ ಸಲಹಾ ಸಮಿತಿಯವರು ಸಿಎಂ ಅವರು ಅವ್ರನ್ನೆಲ್ಲ ಜೊತೆ ಚರ್ಚೆ ಮಾಡೋಣ ಸಿಎಂ ಹೇಳಿದ್ದಾರೆ ಸೊ ತಾಂತ್ರಿಕ ಸಲಹಾ ಸಮಿತಿ ಮತ್ತು ನಾವೆಲ್ಲ ಇರ್ತೀವಿ ಸೊ ಅಲ್ಲಿ ಬೇರೆ ಏನೇನಿದೆ ಈ ವಿಚಾರಗಳೆಲ್ಲ ಒಂದು ಫೈನಲೈಸ್ ಮಾಡ್ಕೊಳ್ತೀವಿ ಇನ್ನು ಈ ಕೋವಿಡ್ ಹೆಚ್ಚಾದಂತಹ ಸಂದರ್ಭದಲ್ಲೆಲ್ಲ ಈ ಖಾಸಗಿ ಆಸ್ಪತ್ರೆಯಲ್ಲಿ RT-PCR ಟೆಸ್ಟ್ನ ಚಾರ್ಜಸ್ ಬಗ್ಗೆ ಒಂದಷ್ಟು ಗೊಂದಲ ಉಂಟಾಗುತ್ತೆ ಅದಕ್ಕಾಗಿ ಮೀಟಿಂಗ್ನಲ್ಲಿ ಮಾತನಾಡ್ತಾರೆ ಅಂತ ಕೂಡ ಸಚಿವರು ಹೇಳಿದರು ಬನ್ನಿ ದಿನೇಶ್ ಗುಂಡೂರಾವ್ ಏನು ಹೇಳಿದ್ರು ನೋಡುವ ನಮ್ಮಲ್ಲೆಲ್ಲ RT-PCR ಎಲ್ಲ ಫ್ರೀನೇ ತಾನೆ ಅದಕ್ಕೆ ದರ ನಮ್ಮಲ್ಲಿ ಫ್ರೀ ಇರ್ತದೆ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಕೂಡ ಅವರು ಹಳೆ ಹಿಂದಿನ ಮಾರ್ಗಸೂಚಿ ಇರ್ಬೋದು ಪ್ರೈವೇಟ್ ಅವ್ರದ್ದು
ನಾಳೆ ಅದೇಗೋ ಟೆಕ್ನಿಕಲ್ ಕಮಿಟಿ ಎಲ್ಲ ಸೇರ್ತಾರೆ, ಸೊ ಅದನ್ನೆಲ್ಲ ಪಾಯಿಂಟ್ಸ್ ನೋಡಿ ಚರ್ಚೆ ಮಾಡ್ತೀವಿ. ಹಾಗೆ ಹೈ ರಿಸ್ಕ್ ದೇಶಗಳಿಂದ ಬಂದವರಿಗೆ ಸ್ಕ್ರೀನಿಂಗ್ ಟೆಸ್ಟ್ ಇರೋದಿಲ್ಲ. ಕೇರಳದಿಂದ ಬರುವಂತ ಅಯ್ಯಪ್ಪ ಭಕ್ತರಿಗೂ ಕೂಡ ಸ್ಕ್ರೀನಿಂಗ್ ಇಲ್ಲ ಅಂತ ದಿನೇಶ್ ಗುಂಡೂರಾವ್ ಹೇಳಿದರು. ಇಲ್ಲ, ಇದು ಸ್ಕ್ರೀನಿಂಗ್ ಆ ಥರ ಮಾಡೋದಕ್ಕೆ ಎಲ್ಲೂ ಕೂಡ ಮಾಡ್ತಕ್ಕಂಥದ್ದಕ್ಕಿಲ್ಲ. ಗಡಿ ಭಾಗಗಳು ನಾನು ಅದನ್ನು ಸ್ಪೆಸಿಫಿಕ್ ಆಗಿ ಕೇಳಿದೆ. ಅದರಿಂದ ಗಡಿ ಭಾಗಗಳಲ್ಲಾಗಲಿ ಏರ್ಪೋರ್ಟ್ಗಳಲ್ಲಾಗಲಿ ಎಲ್ಲೂ ಕೂಡ ಸ್ಕ್ರೀನಿಂಗ್ ಮಾಡೋದಕ್ಕೆ ಏನೂ ಇಲ್ಲ. ಯಾರಾದರೂ ಸಿಮ್ಟಮ್ಸ್ ಇದ್ದರೆ, ಸಿಮ್ಟಮ್ಯಾಟಿಕ್ ಕೇಸಸ್ ಇದ್ದರೆ ಅದರ ಬಗ್ಗೆ ನೀವು ನೋಡ್ಬೋದು ಅಂತ ಹೇಳಿದ್ದಾರೆ. ಅದು ನೋಡೋಣ, ಯಾಕಂದರೆ ಇನ್ನು ನಾಳೆ ಮತ್ತೆ ಮೀಟಿಂಗ್ ಇರ್ತದೆ. ಶನಿವಾರ ಅಷ್ಟೊತ್ತಿಗೆ ನಮಗೆ ನಮ್ಮ ಟೆಸ್ಟಿಂಗ್ ಹೆಚ್ಚಾದ ಮೇಲೆ ಅವಾಗ ಏನಾಗುತ್ತೆ, ನಾವು ಮುಂದೆ ಏನು ಕ್ರಮ ತೊಗೊಳ್ಬೇಕು ಅಂತ ನಾವು ಅವಾಗ ಯೋಚನೆ. ಯಾಕಂದರೆ ಬಾರ್ಡರ್ ಏರಿಯಾಗಳು ಜಾಸ್ತಿ ಟೆಸ್ಟ್ ಮಾಡಿಸಿ ಕೇಳಿದ್ದೀವಿ. ನಮ್ಮ ದಕ್ಷಿಣ ಕನ್ನಡ, ಕೊಡಗು, ಚಾಮರಾಜನಗರ, ಮೈಸೂರು ಈ ಜಿಲ್ಲೆಗಳಿಗೆ ಹೆಚ್ಚು ಟೆಸ್ಟ್ ಮಾಡೋದಕ್ಕೆ ನಾವು ಅವ್ರಿಗೆ ಹೇಳ್ತೀವಿ. ಸೊ ಅದರಿಂದ ಅದರ ಮುಖಾಂತರ ನಮ್ಗೆ ಇನ್ನೂ ಮಾಹಿತಿಗಳು ಹೆಚ್ಚಾಗ್ತದೆ. ಆವಾಗ ನಂತರ ನಾವು ಅದರ ಬಗ್ಗೆ ಏನು ಕ್ರಮ ತಗೊಳ್ಬೇಕು ನಾವು ಆವಾಗ ತೀರ್ಮಾನ ಮಾಡ್ಬೇಕು. ನಾವು ಪಾಸಿಟಿವ್ ಬಂದರೆ ಕುಟುಂಬದವರು ಹೋಮ್ ಐಸೋಲೇಷನಲ್ಲಿ ಇರಬೇಕು ಅಂತ ಆರೋಗ್ಯ ಸಚಿವರು ಹೇಳಿದರು. ದಿನೇಶ್ ಗುಂಡೂರಾವ್ ಈ ಬಗ್ಗೆ ಕೂಡ ಮಾತನಾಡಿದರು. ಸ್ಕ್ರೀನಿಂಗ್ ಬಗ್ಗೆ ಕೂಡ ಬನ್ನಿ ನೋಡೋಣ. ಸ್ಕ್ರೀನಿಂಗ್ ಸದ್ಯಕ್ಕೆ ಎಲ್ಲೂ ಮಾಡ್ತಾ ಇಲ್ಲ. ಓನ್ಲಿ ಸಾರಿ, ಆಮೇಲೆ ಫೀವರ್ಸ್, ಸಿಂಪ್ಟಮ್ಸ್ ಇದ್ರೆ ಅಂಥವ್ರಿಗೆ ಮಾತ್ರ ಟೆಸ್ಟ್ ಮಾಡ್ತೀವಿ ಹೊರತು ಸ್ಕ್ರೀನಿಂಗ್ ಎಲ್ಲೂ ಮಾಡ್ತಾ ಇಲ್ಲ. ಪ್ರೈಮರಿ ಸ್ಕ್ರೀನಿಂಗ್ ಇಲ್ಲ. ಅವರು ಹೋಮ್ ಐಸೋಲೇಷನ್ಗೆ ಹೋಗ್ಬಿಡ್ಬೇಕೆಲ್ಲ. ಫ್ಯಾಮಿಲಿ ಎಲ್ಲ ಹೋಮ್ ಐಸೋಲೇಷನ್ ಇರಬೇಕು. ಇನ್ನು ರಾಜ್ಯದಲ್ಲಿ ಕೊರೋನಾ ಉಪತಳಿಯ ಭೀತಿ ಹೆಚ್ಚಳ ಆಗಿರೋದ್ರಿಂದ ಇಂದು ಬಿಬಿಎಂಪಿಯಿಂದ ನಡೆಯಲಿದೆ ಆಂತರಿಕ ಸಭೆ. ಮಧ್ಯಾಹ್ನ 3 ಗಂಟೆಗೆ ಬಿಬಿಎಂಪಿಯಿಂದ ಸಭೆ. ನ್ಯೂ ಇಯರ್, ಕ್ರಿಸ್ಮಸ್ಗೆ ರೂಲ್ಸ್ ಅನ್ನು ಜಾರಿ ಮಾಡುವಂತ ಸಾಧ್ಯತೆ ಇದೆ. ಇದು ಕೇಂದ್ರದಿಂದ ಕೋವಿಡ್ ಮಾರ್ಗಸೂಚಿಯ ಸಾಧ್ಯತೆ ಕೂಡ ಇರೋದು. ಕೇಂದ್ರ ಮಾರ್ಗಸೂಚಿಯನ್ನು ಆಧರಿಸಿ ಮುನ್ನೆಚ್ಚರಿಕೆಯ ಬಗ್ಗೆ ಚರ್ಚೆಯನ್ನು ನಡೆಸಲಾಗುತ್ತೆ. ಸೊ ಶಂಕರಬಾಬು ರೆಡ್ಡಿ ನೇತೃತ್ವದಲ್ಲಿ ನಡೆಯಲಿರುವಂತಹ ಸಭೆ. ಶಂಕರಬಾಬು ಆರೋಗ್ಯ ವಿಭಾಗದ ವಿಶೇಷ ಆಯುಕ್ತರು. ಸೊ ಬಿಬಿಎಂಪಿ ಕೂಡ ಬೆಂಗಳೂರಿನಲ್ಲಿ, ಅದರಲ್ಲೂ ನ್ಯೂ ಇಯರ್ ಸಂಬಂಧಪಟ್ಟ ಹಾಗೆ ಯಾವುದೇ ನಿರ್ಬಂಧ ಇಲ್ಲ ಅಂತ ಸದ್ಯಕ್ಕೆ ಮುಖ್ಯ ಆಯುಕ್ತರು ತುಷಾರ್ ಗಿರಿನಾಥ್ ಕೂಡ ಹೇಳಿದ್ದಾರೆ. ನ್ಯೂ ಇಯರ್ಗೆ ಯಾವುದೇ ಪ್ರತ್ಯೇಕ ಗೈಡ್ಲೈನ್ಸ್ ಇಲ್ಲ ಅಂತ. ಕೋವಿಡ್ ಗೈಡ್ಲೈನ್ಸ್ನಲ್ಲಿ ಏನಾದರೂ ನಿರ್ಬಂಧನ ಇದ್ದರೆ ಅದನ್ನೇ ಮಾತ್ರ ಹಾಕ್ಲಕ್ಕೆ ಬರ್ತದೆ. ಈಗ ಇದುವರೆಗೂ ಬರೀ ಅಡ್ವೈಸರಿ ಆಗಿರುವುದರಿಂದ ಸದ್ಯಕ್ಕೆ ಯಾವುದು ನಿರ್ಬಂಧನ ನಮಗೆ ನಿರ್ದೇಶನ ಬಂದಿಲ್ಲ ನಿರ್ಬಂಧನ ಹಾಕ್ಲಕ್ಕೆ. ಅದು ಎಲ್ಲ ಯಾವ ಕಡೆಗೆ ಸಂಭ್ರಮ ನಡೆಸ್ತಾರೆ ಇತ್ಯಾದಿ ಏನಿದೆ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಪಬ್ಲಿಕ್ ಪ್ಲೇಸಸ್ನಲ್ಲಿ ಟ್ರಾಫಿಕ್ ಸಂಬಂಧಪಟ್ಟಂಥ ಮತ್ತು ಸೆಕ್ಯೂರಿಟಿಗೆ ಸಂಬಂಧಪಟ್ಟಂಥ ವಿಷಯ ಆಗಿರುವುದರಿಂದ ಅವರು ಅಡ್ವೈಸರಿ ಇಶ್ಯೂ ಮಾಡ್ತಾರೆ. ಮತ್ತು ಅವರು ಯಾವ ಇದಕ್ಕೆ ರೋಡ್ಗಳಿಗೆ ಓಪನ್ ಮಾಡ್ತಾರೆ ಫಾರ್ ಸೆಲಿಬ್ರೇಷನ್ ಅವ್ರಿಗೆ ಗೊತ್ತಿರುತ್ತದೆ. ಅವರು ನಮಗೆ ಆ ಪ್ಲ್ಯಾನ್ಗೆ ತಕ್ಕು, ಯಾಕೆಂದರೆ ಬೈಪಾಸ್ ಹೋಗಬೇಕಾಗಿರುತ್ತೆ ಇತ್ಯಾದಿ ಅದರಲ್ಲಿ ಏನೇನು ವ್ಯವಸ್ಥೆ ನಾವು ಮಾಡಬೇಕು ಅಂತ ನಮಗೆ ತಿಳಿಸಿದರೆ ನಾವು ಮಾಡ್ತೀವಿ. ಅದರ್ವೈಸ್ ಅವರೇ ಮಾಡ್ತಾರೆ. ಸೆಕ್ಯೂರಿಟಿ, ಲಾ ಆ್ಯಂಡ್ ಆರ್ಡರ್ ಆ್ಯಂಡ್ ಸೆಕ್ಯೂರಿಟಿ ದೃಷ್ಟಿಯಿಂದ ಕ್ಯಾಮ್ರಾ ಇತ್ಯಾದಿ ಹಾಕುವುದು ಅವರೇ ಮಾಡ್ತಾರೆ. ನಾವು ಮಾಮೂಲಿ ರಿವ್ಯೂ ಮಾಡ್ತೀವಿ. ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ದು ರಿವ್ಯೂ ಪ್ರತಿ ಕಾಲಕ್ಕೆ ಮಾಡ್ತಾ ಇರ್ತೀವಿ. ಇದನ್ನು ಕೂಡ ಮಾಡ್ತೀವಿ. ಅಡ್ವೈಸರಿಗೆ ಸಂಬಂಧಪಟ್ಟಂತೆ ಮಾಡ್ತೀವಿ. ನಾವು ಅಡ್ವೈಸರಿ ಪ್ರಕಾರ ಹೋಗ್ತಾ ಇದ್ದೀವಿ. ನಾವು ನಮ್ಮ ಆರೋಗ್ಯಕ್ಕಾಗಿ ನಾವು ಎಷ್ಟು ಮಟ್ಟಕ್ಕೆ ಕ್ರಮ ಕೈಗೊಳ್ಳಬೇಕು ನಮ್ಮ ಕೈಗೆ ಇರ್ತಕ್ಕಂಥ ವಿಚಾರ ಇದೆ. ಹೀಗಾಗಿ ನಾವು 60ಕ್ಕಿಂತ ಕಡಿಮೆ ಇದ್ದರೂ ಸಹ ಮಾಸ್ಕನ್ನು ಧರಿಸ್ಕೊಂಡಿದ್ದೇವೆ. ತಾವು ಕೂಡ ತಮ್ಮ ಆರೋಗ್ಯವನ್ನು ಕಾಪಾಡಲಿಕ್ಕೆ ಏನು ಕ್ರಮ ಕೈಗೊಳ್ಳುತ್ತೀರಿ ತಮ್ಮ ಕೈಯಲ್ಲಿ ಇದೆ. ಇದು ಆಯ್ತಾ ತುಷಾರ್ ಗಿರಿನಾಥ್ ಅವರ ಮಾತು. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ವಿನಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ಈಗ ನಾವು ಗಮನಿಸ್ತಾ ಇದ್ದೀವಿ, ಒಂದು ಎರಡ್ನಲ್ಲಿ ಬರುವಂತಹ ಒಂದಷ್ಟು ಇವೆಂಟ್ಗಳು, ಇನ್ನೊಂದು ಕಡೆ ಬಸ್ನಲ್ಲಿ ಓಡಾಡುವಂತಹ ಸಂದರ್ಭದಲ್ಲೂ ಕೂಡ ಮಾಸ್ಕ್ಗಳನ್ನು ಹಾಕೊಳ್ಳಿ ಅಂತ ಮನವಿ ಈಗ ರಾಮಲಿಂಗಾರೆಡ್ಡಿ ಅವರು ಕೂಡ ಮಾಡಿದ್ದಾರೆ. ಸೊ ಏನೆಲ್ಲ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಲಾಗ್ತಿದೆ, ಏನೇನಾಗ್ತಿದೆ ಸದ್ಯಕ್ಕೆ ವಿನಯ್? ಅವಿನಾಶ್, ಸದ್ಯ ಕೇಂದ್ರ ಆರೋಗ್ಯ ಇಲಾಖೆ ಸಭೆ ಬಳಿಕ ರಾಜ್ಯದಲ್ಲಿ ಹೈ ಅಲರ್ಟ್ ಆಗ್ತಾ ಇದೆ. ಯಾಕಂದರೆ ಆರೋಗ್ಯ ಇಲಾಖೆ ಈಗಾಗಲೇ ಕೇಂದ್ರ ಕೂಡ ಕೆಲವೊಂದಿಷ್ಟು ಸೂಚನೆಗಳನ್ನು ಕೊಟ್ಟಿದೆ. ಹೊಸ ವೇರಿಯಂಟನ್ನು ನಿಯಂತ್ರಿಸುವುದಕ್ಕೆ ಮಾಡಬೇಕಾಗಿರುವಂತಹ ತುರ್ತು ಕ್ರಮಗಳು, ಅದರಲ್ಲೂ ಪ್ರಮುಖವಾಗಿ ತುರ್ತು ಕ್ರಮಗಳಂದರೆ ಮಾಸ್ಕನ್ನು ಹಾಕುವಂಥದ್ದಾಗಿರ್ಬೋದು, ಜನದಟ್ಟಣೆ ಇರುವಂಥ ಸಮಯದಲ್ಲಿ ಹೆಚ್ಚು ಈ ಕೋಮಾರ್ಬಿಟಿಸ್ ಆಗಿರ್ಬೋದು, ನೆಗಡಿ, ಕೆಮ್ಮು, ಶೀತ, ಜ್ವರ, ILI, ಸಾರಿ ಈ ಥರದಿಂದ ಸಮಸ್ಯೆಯಿಂದ ಬಳಲುವಂಥವ್ರಿಗೆ ಹೆಚ್ಚು ನಿಗಾ ವಹಿಸಿ, ಜೊತೆಗೆ ಹೆಚ್ಚಿನ ಕ್ರಮಗಳನ್ನು ಕೈಗೊಳ್ಳಿ ಅನ್ನೋಂಥ ಸೂಚನೆ ಕೂಡ ಸಿಕ್ಕಿರುವಂಥದ್ದು. ದೊಡ್ಡ ಮಟ್ಟದಲ್ಲಿ ನಮ್ಮ ರಾಜ್ಯಕ್ಕೆ ಆತಂಕ ಇಲ್ಲ. ಪಕ್ಕದ ರಾಜ್ಯಗಳಲ್ಲಿ ಈಗಾಗಲೇ ಕೆಲವೊಂದು
ಕೆಲವೊಂದಿಷ್ಟು ಹೊಸ ವೇರಿಯಂಟ್ ಪತ್ತೆಯಾಗಿದೆ. JN.1 ಗೋವಾದಲ್ಲಿ 18 ಕೇಸು, ಮಹಾರಾಷ್ಟ್ರದಲ್ಲಿ 1 ಕೇಸು, ಕೇರಳದಲ್ಲಿ 1 ಪಾಸಿಟಿವ್ ಕೇಸ್ ಪತ್ತೆಯಾಗಿದೆ. ಸದ್ಯ ಕರ್ನಾಟಕ ಸೇಫ್ ಆಗಿದ್ದರೂ ಕೂಡ ಮುಂದೆ ಇದೇ ಟ್ರಾವೆಲರ್ಸ್ಗಳಿಂದ ನಮ್ಮ ರಾಜ್ಯಕ್ಕೂ ಕೂಡ ಇದೇ ಆತಂಕ ಬರುವಂಥ ಸಾಧ್ಯತೆ ಇದೆ. ಜೊತೆಗೆ ನಮ್ಮಲ್ಲೂ ಕೂಡ ಪತ್ತೆಯಾಗುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿನೇ ನಾವು ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಬೇಕು, ಟೆಸ್ಟಿಂಗನ್ನು ಏರಿಕೆ ಮಾಡಬೇಕು, ಮಾಸ್ಕನ್ನು ಹಾಕೋದಕ್ಕೆ ಅಡ್ವೈಸರಿಯನ್ನು ಮಾಡಬೇಕು. ಪ್ರಮುಖವಾಗಿ ಟಾರ್ಗೆಟೆಡ್ ರಿಸ್ಕಲ್ಲಿ ಇರುವಂಥವ್ರು ಅಂದರೆ 60 ವರ್ಷ ಮೇಲ್ಪಟ್ಟಂಥವ್ರಾಗಿರ್ಬೋದು, ಜೊತೆಗೆ ಕೋಮಾರ್ಬಿಟಿಸಿಂದ ಬಳಲ್ತಿರುವಂಥವ್ರು, ILI, ಸಾರಿ ಮತ್ತು ಗಂಭೀರ ಕಾಯಿಲೆಗಳಿಂದ ಬಳಲ್ತಾ ಇರುವಂಥವ್ರು ಹೆಚ್ಚು ನಿಗಾ ವಹಿಸಬೇಕಾಗುತ್ತೆ. ಯಾಕೆಂದರೆ ಅವರಿಗೆ ಅಟ್ಯಾಕ್ ಆದಂಥ ಸಮಯದಲ್ಲಿ ಹೆಚ್ಚು ಡೆತ್ ಆಗುವಂಥ ಚಾನ್ಸಸ್ ಇರುತ್ತೆ. ಹೀಗಾಗಿನೇ ಅವರಿಗೆ ಮಾಸ್ಕನ್ನು ಹಾಕುವಂಥದ್ದು, ಹೆಚ್ಚು ಅವಾಯ್ಡ್ ಮಾಡುವಂಥದ್ದು, ಅಂದರೆ ಜನದಟ್ಟಣೆಯನ್ನು ಅವಾಯ್ಡ್ ಮಾಡುವಂಥದ್ದು, ಈ ಎಲ್ಲ ಕ್ರಮಗಳ ಬಗ್ಗೆ ಸೂಚನೆ ಕೊಟ್ಟಿದ್ದಾರೆ. ಇದರ ಜೊತೆಗೆ KSRTC, BMTC ಕೂಡ ಈ ಒಂದು ಸೂಚನೆ ಬೆನ್ನಲ್ಲೇ ಅಲರ್ಟ್ ಆಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಚಾಲಕ ನಿರ್ವಾಹಕರು ಹೆಚ್ಚು ಸಾರ್ವಜನಿಕರ ಜೊತೆ ಇರ್ತಾರೆ. ಪ್ರತಿನಿತ್ಯವೂ ಕೂಡ ಸಾವಿರಾರು ಜನರ ಜೊತೆ ಸಂಪರ್ಕಕ್ಕೆ ಬರ್ತಾರೆ. ಗಡಿ ಭಾಗದಲ್ಲಿ ಹೆಚ್ಚು ಬೇರೆ ರಾಜ್ಯಗಳಿಗೆ ಬಸ್ಗಳು ಹೋಗಿ ಬರ್ತಾ ಇರುತ್ತೆ. ಕೇರಳದಲ್ಲಿ ಇಂಪ್ಯಾಕ್ಟ್ ಇದೆ, ಗೋವಾದಲ್ಲಿ ಹೆಚ್ಚು ಸಮಸ್ಯೆ ಇದೆ, ಮಹಾರಾಷ್ಟ್ರದಲ್ಲೂ ಕೂಡ ಕೇಸ್ ಕಾಣಿಸ್ಕೊಂಡಿದೆ. ಆ ಒಂದು ಟ್ರಾವೆಲರ್ಸ್ ಹೆಚ್ಚು ಸೋಂಕಿತರಾಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಚಾಲಕ ನಿರ್ವಾಹಕರು ಕೂಡ ಇದರಿಂದ ಎಫೆಕ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ 60 ವರ್ಷ ಮೇಲ್ಪಟ್ಟಂಥವರು KSRTC ಮತ್ತು BMTC ಬಸ್ಸಲ್ಲಿ ಸಂಚಾರ ಮಾಡುವಂಥವರು ಮಾಸ್ಕನ್ನು ಧರಿಸಿ ಅನ್ನೋಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಸಿಬ್ಬಂದಿಗಳು ಕೂಡ ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಬೇಕು. ಯಾವುದೇ ರೀತಿಯಂಥ ನಿರ್ಲಕ್ಷ್ಯ ಬೇಡ. ಯಾಕೆಂದರೆ ಇದನ್ನು ನಾವು ತಡೆಗಟ್ಟಬೇಕು ಅಂದರೆ ಮಾಸ್ಕನ್ನು ಧರಿಸುವುದು ಉತ್ತಮ ಅನ್ನುವಂಥ ಸಲಹೆಯನ್ನು ಕೂಡ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಕೂಡ ಈಗ KSRTC ಮತ್ತು BMTC ಸಿಬ್ಬಂದಿಗಳಿಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ಜೊತೆಗೆ ಎಲ್ಲ MDಗಳಿಗೂ ಕೂಡ ಈ ಬಗ್ಗೆ ಒಂದು ಪಾಲನೆ ಮಾಡೋದಕ್ಕೂ ಕೂಡ ಈಗಾಗಲೇ ಒಂದು ಮಾಹಿತಿಯನ್ನು ರವಾನೆ ಮಾಡಿರುವಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಆರೋಗ್ಯ ಸಚಿವರು ಕೂಡ ಸಭೆ ಬಳಿಕ ಪತ್ರಿಕಾಗೋಷ್ಠಿಯನ್ನು ಮಾಡಿ ಆರೋಗ್ಯ ಇಲಾಖೆಗೆ ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಮಾಸ್ಕನ್ನು ಖರೀದಿ ಮಾಡುವಂತಾಗಿರ್ಬೋದು, ಟೆಸ್ಟಿಂಗ್ ಕಿಟ್ಗಳ ಖರೀದಿ ಮಾಡುವಂಥದ್ದಾಗಿರ್ಬೋದು, ಜೊತೆಗೆ ಟೆಸ್ಟಿಂಗ್ ಪ್ರಮಾಣವನ್ನು ಏರಿಕೆ ಮಾಡುವಂಥದ್ದು ಸರ್ ಒಂದು ಸ್ಪಷ್ಟವಾಗುತ್ತೆ. ಹೀಗಾಗಿ ನಾಳೆ CM ಜೊತೆ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಸಭೆ ಏನಿದೆ ಇದು ತುಂಬಾ ಪ್ರಮುಖ ಪಾತ್ರವನ್ನು ಪಡೆದುಕೊಳ್ಳುತ್ತೆ. ಅವರು ಮಾಹಿತಿ ಕೊಡೋದ್ರ ಮೇಲೆ ಸರ್ಕಾರ ಮತ್ತಷ್ಟು ಸಲಹೆ ಸೂಚನೆ ಕೊಡುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅವಿನಾಶ್, ಧನ್ಯವಾದ ವಿನಯ್.